ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯಾರ್ದೆಲ್ಲ CSC ID ಇದೆ ಅಂತ ಪ್ರತಿಯೊಬ್ಬರು ಸಹ ಈ KYC ಮಾಡ್ಕೋಬೇಕು. ಒಂದು ವೇಳೆ ಈ KYC ಮಾಡಿಲ್ಲ ಅಂತ ಅಂದರೆ ನಿಮ್ಮ CSC ID ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ CSC ಅಲ್ಲಿ ಇರ್ತಕ್ಕಂಥ ಯಾವ ಒಂದು ಸೇವೆಯನ್ನು ಸಹ ನೀವು ಮಾಡೋದಕ್ಕೆ ಆಗೋದಿಲ್ಲ. ಡಿಸೆಂಬರ್ 31 ಈ KYC ಮಾಡೋದಕ್ಕೆ ಟೈಮನ್ನು ಕೊಟ್ಟಿದ್ರು. ಸೊ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಈಗಲಾದರೂ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ CSC IDಯಲ್ಲಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಹಲವಾರು ಸೇವೆಗಳನ್ನು CSC ಅಲ್ಲೇ ಬಿಡ್ತಾರೆ. ಹಾಗಾಗಿ ನೀವು ಪ್ರತಿಯೊಬ್ಬರು ಯಾರೆಲ್ಲ CSC ID ಇದೆ ಅಂತ ಪ್ರತಿಯೊಬ್ಬರು ಸಹ ಈ KYC ಮಾಡ್ಕೋಬೇಕಾಗುತ್ತೆ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಈ KYC ಮಾಡೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿರುತ್ತೆ. ನಿಮ್ಮ ಹತ್ರ ಮಂತ್ರ ಬಯೋಮೆಟ್ರಿಕ್ ಇದ್ದರೆ ಸಾಕು. ಒಂದು ವೇಳೆ ಮಂತ್ರ ಬಯೋಮೆಟ್ರಿಕ್ ಇಲ್ಲದೇ ಇದ್ದರೆ ನಿಮ್ಮ ಹತ್ರದಲ್ಲಿ ಯಾರ ಹತ್ರ ಆದ್ರೂ ಮಂತ್ರ ಬಯೋಮೆಟ್ರಿಕ್ ಇದ್ದರೆ ಅಲ್ಲಿ ನಿಮ್ಮ ಒಂದು CSC ID ಪಾಸ್ವರ್ಡನ್ನು ಹಾಕ್ಬಿಟ್ಟು KYC ಮಾಡ್ಕೊಳ್ಳಿ. ಆಗ ನಿಮ್ಮ ಒಂದು CSC ID ಆಕ್ಟಿವೇಶನ್ ಆಗುತ್ತೆ. ಯಾಕಂದರೆ ತುಂಬ ಸರ್ವಿಸಸ್ ಅದರಲ್ಲಿ ಬರ್ತಾ ಇರುತ್ತೆ ಕೇಂದ್ರ ಸರ್ಕಾರದ್ದು. ಹಾಗಾಗಿ ಆ ಒಂದು ID ಆಕ್ಟಿವೇಶನಲ್ಲಿದ್ದಾಗ ಮಾತ್ರ ನೀವು ಯಾವುದೇ ಒಂದು ಸೇವೆಯನ್ನು ಮಾಡೋದಕ್ಕೆ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ KYC ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ. ಮೊಬೈಲಲ್ಲಿ ಆಗೋದಿಲ್ಲ ಸ್ನೇಹಿತರೆ, ಸಿಸ್ಟಮಲ್ಲೇ ಮಾಡಬೇಕಾಗುತ್ತೆ. ಇದಕ್ಕೆ ಮಂತ್ರ ಬಯೋಮೆಟ್ರಿಕ್ ಇದ್ದರೆ ಸಾಕು, ಈ KYC ಮಾಡ್ಕೋಬೋದಾಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಅಂತ ಹೇಳ್ಬಿಟ್ಟು ಈಗ ನಾನು ನಿಮಗೆ ತಿಳಿಸ್ತೀನಿ. ನೀವು ಸಿಸ್ಟಮಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿಕೊಂಡ್ರೆ ಒಳ್ಳೆಯದು. ಕ್ರೋಮನ್ನು ನಿಮ್ಮ ಒಂದು ಸಿಸ್ಟಮಲ್ಲಿ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಡಿಜಿಟಲ್ ಸೇವಾ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ. ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ರೀತಿ ಡಿಜಿಟಲ್ ಸೇವಾ ಪೋರ್ಟಲ್ ಅಂತ ಬರುತ್ತೆ. ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಲಾಗಿನ್ ಅಂತಿದೆ ನೋಡಿ. ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು CSC IDಯನ್ನು ಹಾಕಬೇಕಾಗುತ್ತೆ. ಅದ್ರ ಕೆಳಗಡೆ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಅದ್ರ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಏನು ಕ್ಯಾಪ್ಚಾ ಇದೆ ಆ ಒಂದು ಕ್ಯಾಪ್ಚರನ್ನು ಆ ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಅಂತ ಹೇಳ್ಬಿಟ್ಟು ಕೊಡಿ ಸ್ನೇಹಿತರೆ. ಆಗ ನಿಮ್ಮ ಒಂದು CSC ವೆಬ್ಸೈಟು ಲಾಗಿನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಕೆಳಗಡೆ ಈ KYC ಫಾರ್ CSC ID ಆಪರೇಟರ್ ಅಂತಿದೆ ನೋಡಿ ಸ್ನೇಹಿತರೆ. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ, ಚಿಕ್ಕದಾಗಿದೆ. ಆ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ OTP ಆಗಿರ್ಬೋದು ಅಥವಾ ಫೇಸ್ ಅಥೆಂಟಿಕೇಶನ್ ಮಾಡೋದಾಗಿರ್ಬೋದು, ಐರಿಸ್ ಆಗಿರ್ಬೋದು ವರ್ಕ್ ಆಗೋದಿಲ್ಲ ಸ್ನೇಹಿತರೆ. ಫಿಂಗರ್ ಪ್ರಿಂಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮಂತ್ರ ಬಯೋಮೆಟ್ರಿಕ್ ನಿಮ್ಮ ಸಿಸ್ಟಮ್ಗೆ ಕನೆಕ್ಟ್ ಮಾಡಿರಬೇಕಾಗುತ್ತೆ. ಸ್ಟಾರ್ಟ್ ಕ್ಯಾಪ್ಚಾ ಅಂತ ಕೊಟ್ಟರೆ ಆ ಒಂದು ಬಯೋಮೆಟ್ರಿಕಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ. ಆಗ ನೀವು ತಮ್ಮನ್ನು ಕೊಡಬೇಕಾಗುತ್ತೆ. ತಮ್ಮನ್ನು ಕೊಟ್ಟರೆ ಈ ರೀತಿ ಸ್ವಲ್ಪ ಟೈಮನ್ನು ತಗೊಂಡು ಲೋಡಿಂಗ್ ತಗೊಳುತ್ತೆ. ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಬಯೋಮೆಟ್ರಿಕ್ ಕೊಟ್ಟಿದ್ದಾದಮೇಲೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಎಸ್ ಅಂತ ಕೊಡಿ ಸ್ನೇಹಿತರೆ. ಡು ಯು ವಾಂಟ್ ಬಿಕೇಮ್ ಎ BBPS ಏಜೆಂಟ್ ಅಂತ ಬರುತ್ತೆ. ಎಸ್ ನೋ ಅಂತಿದೆ ನೋಡಿ. ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟರೆ ಎರರ್ ಬರುತ್ತೆ. ಮತ್ತೆ ನೀವೇನು ಮಾಡಬೇಕಪ್ಪ ಅಂತ ಈ KYC ಫಾರ್ CSC ID ಆಪರೇಟರ್ ಅಂತಿದೆ ನೋಡಿ ಲೆಫ್ಟ್ ಸೈಡಲ್ಲಿ. ಮತ್ತೆ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಕ್ಯಾಪ್ಚಾ ಅಂತ ಕೊಟ್ಟರೆ ಮಂತ್ರ ಬಯೋಮೆಟ್ರಿಕಲ್ಲಿ ಲೈಟು ಬರುತ್ತೆ. ಆಗ ನೀವು ತಮ್ಮನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ತಮ್ಮನ್ನು ಕೊಟ್ಟರೆ ರೈಟ್ ಸೈಡಲ್ಲಿ ಏನು ಎರರ್ ಇತ್ತು ಅದು ಹೊರಟೋಗುತ್ತೆ. ಅದೇ ರೀತಿಯಾಗಿ ಮೊದಲು ಈ KYC ಮಾಡಿ ಅಂತ ಬರ್ತಾಯಿತ್ತು. ಈ KYC ಫಾರ್ CSC ID ಆಪರೇಟರ್ ಅಂತ ಬರ್ತಾಯಿತ್ತು, ಅದು ಸಹ ಹೊರಟೋಗಿರುತ್ತೆ. ಈಗ ನಿಮ್ಮ ಒಂದು CSC IDಗೆ ಈ KYC ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ಸೊ ನೀವು ಬೇಕು ಅಂತಂದರೆ ನಿಮ್ಮೊಂದು CSC ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು. ಅದೇ ರೀತಿಯಾಗಿ ವ್ಯಾಲೆಟ್ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು. VLE ಕ್ರೆಡಿಬಿಲಿಟಿ ಅಂತಿದೆ ನೋಡಿ. ಅಂದರೆ ನೀವು ಯಾವ ರ್ಯಾಂಕಲ್ಲಿ, ನೀವು ಸ್ಟೇಟಲ್ಲಿ ಯಾವ ರ್ಯಾಂಕಲ್ಲಿ ಇದ್ದೀರಾ ಅಥವಾ ಇಂಡಿಯಾದಲ್ಲಿ ಯಾವ ರ್ಯಾಂಕಲ್ಲಿ ಇದ್ದೀರಾ ವರ್ಕ್ ಮಾಡೋದ್ರಲ್ಲಿ CSCಯಲ್ಲಿ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇದನ್ನು ಬೇಕು ಅಂದರೆ ಅಡ್ರೆಸ್ ಅಪ್ಡೇಟ್ ಬೇಕಾದರೂ ಮಾಡ್ಕೋಬೋದು. ನೀವು ಬೇರೆ ಅಡ್ರೆಸ್ಗೆ ಹೋಗಿದ್ರೆ ಅಪ್ಡೇಟ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಪರ್ಸನಲ್ ಇನ್ಫಾರ್ಮೇಷನನ್ನು ಅಪ್ಡೇಟ್ ಮಾಡ್ಕೋಬೋದು. ಬ್ಯಾಂಕ್ ಡೀಟೇಲು, ಪಾನ್ ಕಾರ್ಡು, ಕಿಯೋಸ್ ಡೀಟೇಲು ಏನು ಬೇಕಾದರೂ ನೀವು ಅಪ್ಡೇಟನ್ನು ಮಾಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಿಮ್ಮ ಒಂದು CSC IDಗೆ ಈ KYC ಮಾಡ್ಕೊಳ್ಳಿ. ನೀವು ತುಂಬ ದಿನ ಲೇಟ್ ಮಾಡಿದ್ರೆ ನಿಮ್ಮ ಒಂದು CSC ID ಬ್ಲಾಕ್ ಆಗುತ್ತೆ, ನಿಷ್ಕ್ರಿಯ ಆಗುತ್ತೆ. ಆಗ CSCಯಲ್ಲಿ ಬರ್ತಕ್ಕಂಥ ಸೇವೆಗಳನ್ನು ನೀವು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರಿಗೆಲ್ಲ CSC ID ಇದೆ ದಯವಿಟ್ಟು ಈ KYC ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಬೇರೆ CSC ಗ್ರೂಪ್ಸ್ ಇರುತ್ತಲ್ವ ಅದಕ್ಕೂ ಸಹ ಶೇರ್ ಮಾಡಿ. ಅದೇ ರೀತಿಯಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.